ಎಲ್ಲರಿಗೂ ಮತ್ತೊಮ್ಮೆ ಸಂಜೆಯ ಸ್ವಾಗತ. ಲಾಸ್ಟ್ ಸೆಷನ್, ಇವತ್ತಿನ ಲಾಸ್ಟ್ ಸೆಷನು ಗುರುಗಳ ತುಂಬ ಪ್ರೀತಿಯಾದಂಥ ವಿಷಯ ಜೈಮಿನಿ. ಶ್ರೀಮತಿ ಮೇಘನಾ ವರ್ಷ ಮೇಡಮು ಸ್ವಲ್ಪ ಮಾತಾಡಿದ್ರು, ನಾನು ಸ್ವಲ್ಪ ಮಾತಾಡ್ತೀನಿ, ಅವಕಾಶ ಇಲ್ಲ. ಇದರ ಬಗ್ಗೆ ಒಂದು ಸಪ್ತಾಹ ಮಾಡಬೇಕು ಅಂತ ಒಂದು ನಿಶ್ಚಯ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಗ್ರೂಪಲ್ಲಿ ಬರುತ್ತೆ, ಅದು ಆನ್ಲೈನ್ ಮಾಡ್ಕೋಬೋದು. ಸೂರಜ್ ಯಾಕೆ ಬರ್ತಾ ಇಲ್ಲ? ಅಲ್ಲೂ ಬರ್ತಾ ಇಲ್ಲ. ಬರ್ತಾ ಇದೆ. ಇದು ಅದೃಷ್ಟವಶಾತ್ ಇದು ರೆಕಾರ್ಡ್ ಮಾಡಿದ್ದು. ಯಾಕಂದರೆ ಅವ್ರು ಎಲ್ಲೂ ಇಂಟರ್ನೆಟಲ್ಲಿ ಅವ್ರ ಪದನೇ ಇಲ್ಲ, ಅವ್ರ ಹೆಸರೇ ಇಲ್ಲ. ಅದೃಷ್ಟವಶಾತ್ ನೋಡಿ, ಇದು ವಿಶೇಷ ಜಾತಕ. ಯಾಕೆಂದರೆ ಜೈಮಿನಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎಲ್ಲ ಒಂದು ಕ್ಲಿಷ್ಟಕರವಾದಂಥ ಏನು ಜಾತಕಗಳಿದೆ ಅದನ್ನು ನಾವು 4 ವಿಭಾಗಗಳು ಮಾಡಿಕೊಂಡು ಹೇಗೆ ಮಾಡ್ಬೋದು ಅನ್ನೋದು ನೋಡಿ ಆರೂಢ ಪ್ಲಾಟಿಂಗ್ ಮಾಡ್ತಾಯಿದ್ದಾರೆ ಗುರುಗಳು. ಅದೊಂದು ವಿಡಿಯೋ ಒಂದು 2 ನಿಮಿಷಗಳು ನೋಡೋಣ, ಅವ್ರ ಆಶೀರ್ವಾದ ಸಿಗಲಿ. ಎಲ್ಲರೂ ಒಂದೇ ಭಾವಕ್ಕೆ ಬರುತ್ತೆ, ಮೊರಲೆಸ್ ಎಲ್ಲ ಪ್ಲಾನೆಟ್ಸು ಒಂದೇ ಭಾವಕ್ಕೆ ಬರಬೇಕು. ಇನ್ನೊಂದು ಶ್ರೀಪತಿ ಬರುತ್ತೆ. ಶ್ರೀಪತಿ ಪದ್ಧತಿ ಇಸ್ ನಾಟ್ ಈಕ್ವಲ್ ಹೌಸಸ್. ಅಲ್ಲಿ ಏನಂದರೆ ಈ ಭಾವ ಮೇ ವೇರಿ ಬಿಟ್ವೀನ್ 27 ಡಿಗ್ರೀಸ್ ಟು 32 ಡಿಗ್ರೀಸ್ 5 ಡಿಗ್ರೀಸ್ ಉಷ್ಣ ಆಗುತ್ತೆ. ಯಾಕಂದರೆ ಅಲ್ಲಿ ಎಲ್ಲ ಇಟ್ಟಗಲ್ಲ ಅದು. ಬಟ್ ಇಲ್ಲಿ ಅದೇ ಏನಿಲ್ಲ. ಇಲ್ಲಿ ಏನು ಮಾಡಿದ್ವಿ ನಾವು, ಭಾವವನ್ನು ರಾಶಿಯಿಂದ ಹೇಗೆ ಸಪರೇಟ್ ಮಾಡಿದ್ವಿ ಅಂದರೆ, ಆ ಭಾವದಿಂದ ಆ ಭಾವಾಧಿಪತಿ ಎಷ್ಟು ದೂರ ಹೋಗಿದ್ದಾನೋ ಅಷ್ಟು ದೂರ ಆರೂಢ ಆ ಭಾವವನ್ನು ಹಾಕಿ ಅನ್ನೋದು. ಭಾವ ಇಂಡೈರೆಕ್ಟ್ಲಿ ಕರೆಕ್ಟ್ ಇದು ಮಾಡ್ಕೊಂಡ್ಬಿಟ್ಟಿದ್ವಿ. ಆದರೆ ಒಂದು ಕಡೆ ಮಾತ್ರ 4 ಎಕ್ಸೆಪ್ಷನ್ಸ್. ಕೇಂದ್ರಗಳಲ್ಲಿ ಆ ಭಾವದಿಂದ ಆ ಭಾವಾಧಿಪತಿ ಕೇಂದ್ರದಲ್ಲಿದ್ದರೆ ಎಕ್ಸೆಪ್ಷನ್ಸ್ ಅದರದೇ ಅಂತ ಡಿಫರೆಂಟ್. ಎಕ್ಸೆಪ್ಷನ್ಸ್ ಏನು ಅಂದರೆ, ಇಫ್ ದ ಪ್ಲಾನೆಟ್ ಈಸ್ ಇನ್ ದ 4th or 10th, put it in the 4th from the ಭಾವ. ಅದು ಒಂದು ರೂಲ್ ನಂಬರ್ 1. either in the 4th house from the ಭಾವ or in the 10th house from the ಭಾವ, you put it in the 4th house. if ಭಾವಾಧಿಪತಿ is in the same ಭಾವ or in the 7th, put it in the 10th. ಅಷ್ಟೇ ನಮಗೆ ಡಿಫರೆನ್ಸ್. ನೋಡಿ, ಇದು ಗುರುಗಳ ಶೈಲಿ ನೋಡಿದ್ರಲ್ಲ. ನಾವೆಲ್ಲ ಭಾಗ್ಯವಂತರು, ಏಕೆಂದರೆ ಅಂಥ ಮಹರ್ಷಿಗಳ ಒಂದು ಆಶ್ರಯ ಸಿಕ್ಕಿತ್ತು. ಅದು ವಿಡಿಯೋ ತುಣುಕು ನಿಮಗೆಲ್ಲ ತೋರಿಸ್ಬೇಕು ಅಂತ ಒಂದು ಮನಸ್ಸಲ್ಲಿತ್ತು. ಈಗ ಜೈಮಿನಿ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಿದಾರಲ್ಲ, ಏನು ಜೈಮಿನಿಲಿ ಏನಿದೆ ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಪ್ರಸ್ತುತ ಇರುವಂಥ ಒಂದು ಗ್ರಂಥ ಅಂತ ಹೇಳಿದ್ರೆ ಪರಾಶರ ಹೊರಾಶಾಸ್ತ್ರ, ಹಳೆಯದಾದಂತಹ ಜ್ಯೋತಿಷ ಗ್ರಂಥ. ಪರಾಶರರಿಗೆ 4 ಶಿಷ್ಯಂದರಿದ್ದರು: ವೈಶಂಪಾಯನ, ಪೈಲ, ಜೈಮಿನಿ ಮತ್ತು ಸುಮಂತ. ಅದರ ಮಧ್ಯ ವ್ಯಾಸರಿದ್ದರು. ಈ ವ್ಯಾಸರು ಯಾರಂತ ನಿಮಗೆಲ್ಲ ಗೊತ್ತಿದೆ, ಪರಾಶರ ಮಹರ್ಷರ ಮಗನೇ. ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ತಂದೆಯೇ ಮೊದಲೇ ಗುರು. ಹಾಗೆ ಈ ಪರಂಪರೆಯಲ್ಲಿ ಬಂದಂಥವರು ವ್ಯಾಸರು ಬಹಳ ಮುಖ್ಯವಾಗಿ ಮಾಡಿದಂಥ ಕೃಷ್ಣ ವೈಶಂಪಾಯನ ವೇದಗಳಿಗೆ ಒಂದು ಅಚ್ಚುಕಟ್ಟಾದಂಥ ಒಂದು ಫ್ರೇಮ್ ವರ್ಕ್ ಕೊಟ್ಟಿದ್ರು. ವೇದ ಇತ್ತು ಮೊದಲಿಂದಾನೆ, ಅದನ್ನು ಸರಿಯಾದ ರೀತಿಯಲ್ಲಿ ವಿಂಗಡಣೆ ಮಾಡಿಕೊಂಡ್ರು. ಯಾಕೆಂದರೆ ಯಾವಾಗ ನಾವು ಆರ್ಗನೈಸ್ ಮಾಡ್ಕೊಂಡಿಲ್ವೋ ನಮ್ಗೆ ಯಾವ ಜ್ಞಾನವೂ ಸಿಗಲ್ಲ. ಬಟ್ಟೆನೂ ಅಷ್ಟೇ ನೋಡಿ, ಸರಿಯಾಗಿ ಇಟ್ಕೊಂಡ್ರೆ ಬಟ್ಟೆ ಸಿಗುತ್ತೆ, ಇಲ್ಲಾಂದ್ರೆ ಬಟ್ಟೆನೇ ಸಿಗಲ್ಲ. ಅದೇ ಥರ ಅಗಾಧವಾದಂಥ ವೇದವನ್ನು 4 ವೇದಗಳನ್ನು ಹಾಗೆ ಮಾಡಿ ಅದಕ್ಕೆ ಧ್ಯೇಯಗಳನ್ನು ಕೊಟ್ಟು 4 ಶಿಷ್ಯಂದರನ್ನು ಮಾಡಿದ್ರು: ವೈಶಂಪಾಯನ, ಪೈಲ, ಜೈಮಿನಿ ಮತ್ತು ಸುಮಂತ. ಇಲ್ಲಿ ಜೈಮಿನಿ ಮಹರ್ಷಿಗಳಿಗೆ ಸಾಮವೇದ ಕೊಟ್ಟರು. ಜೈಮಿನಿ ಮಹರ್ಷಿಗಳು 3 ಮುಖ್ಯವಾದಂಥ ಗ್ರಂಥಗಳು, ವಿಷಯಗಳ ಬಗ್ಗೆ ಅವರ ರಚನೆಗಳಾಗಿದೆ. ಒಂದು ಉಪದೇಶ ಸೂತ್ರಾಣಿ ಅಂತ, ಅದೇ ಜೈಮಿನಿ. ಅಂದರೆ ಮಹರ್ಷಿ ಪರಾಶರರು ಬರೆದಂಥ ಪರಾಶರ ಹೊರಶಾಸ್ತ್ರವನ್ನೇ ಮುಂದುವರಿಸ್ಕೊಂಡು ಉಪದೇಶ ಸೂತ್ರಗಳನ್ನು ಕೊಟ್ಟರು. ಆಮೇಲೆ ಜೈಮಿನಿ ಭಾರತ, ಜಯ ಅಂತ ಹೆಸರು, ಮಹಾಭಾರತಕ್ಕೆ ಜಯ ಅಂತ ಹೆಸರು. ಆ ಜೈಮಿನಿ ಭಾರತವನ್ನು ಮತ್ತೆ ವಿಮರ್ಶಾತ್ಮಕವಾಗಿ ಮುಂದುವರ್ಕೊಂಡು ಬಂದರು. ಆಮೇಲೆ ಪೂರ್ವ ಮೀಮಾಂಸೆಯನ್ನು ಬರೆದರು. ಹೀಗೆ
ಅವರ ಒಂದು ಕೊಡುಗೆ ಬಹಳ ದೊಡ್ಡದು. ಆದರೆ ನಮಗೆ ಈಗ ಸೂತ್ರಗಳನ್ನು ಯಾಕೆ ನೋಡಬೇಕು ಅಂದರೆ ಬಹಳ ಅಂದರೆ ತುಂಬ ಇದೆ, ಭಾಳ ಚಿಕ್ಕದಾಗಿ ಹೇಳ್ತೀನಿ. ಇದು ಶ್ಲೋಕ ರೂಪದಲ್ಲಿ ಪರಾಶರ ಏನಿದೆ, ಪರಾಶರ ಹೋರಾಶಾಸ್ತ್ರದಲ್ಲಿ ನಮಗೆ 10 ನಿಮಗೆ ಗೊತ್ತಿರುತ್ತೆ. ಯಾರು ಪರಾಶರ ಹೋರಾಶಾಸ್ತ್ರ 2 ವಾಲ್ಯೂಮ್ಸ್ ಇದೆ, ಅದರಲ್ಲಿ 10 ವಾಲ್ಯೂಮ್ 10 ಚಾಪ್ಟರ್ಸ್ 10 ಅಧ್ಯಾಯಗಳು ಜೈಮಿನಿ ಮೇಲೆ ಇರೋದು. ಅಂದರೆ ಇಟ್ಸ್ ಇಂಟಿಗ್ರಲ್ ಫಾರ್ಮ್. 18 ಪ್ರವರ್ತಕರಲ್ಲಿ ಜೈಮಿನಿ ಹೆಸರು ಯಾಕಿಲ್ಲ ಅಂತ ಹೇಳಿದ್ರೆ ಅವರು ಪರಾಶರ ಶಿಷ್ಯರೇ. ಯಾವಾಗ ಗುರು ಪರಂಪರೆ ಬಂದಾಗ ಆ ಗುರು ಪರಂಪರೆ ಬಂದಾಯ್ತು ಅಷ್ಟೇ. 18 ಪ್ರವರ್ತಕರಲ್ಲಿ ಜೈಮಿನಿ ಇಲ್ಲ. ಯಾಕೆಂದರೆ ಏನು ಜೈಮಿನಿ ಸಿಸ್ಟಮಲ್ಲಿ ಪರಾಶರನ ಇಂಟಿಗ್ರೇಷನ್ ಫಾರ್ಮ್, ಅದು ಸಪ್ರೇಟ್ ಫಾರ್ಮ್ ಅಲ್ವೇ ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಸಮಯ ಬೇಕಷ್ಟೆ. ಇದಕ್ಕೆ ಏನು ನಿದರ್ಶನ? 10 ಚಾಪ್ಟರ್ಸ್ 6, 9, 31, 32, 33, 34, 35, 41, 48, 52 ಇಷ್ಟು ಅಧ್ಯಾಯಗಳು ಜೈಮಿನಿ ಮೇಲೆ ಇದೆ. ವಿಶೇಷ ಲಗ್ನಗಳನ್ನು ಎಷ್ಟು ಉಪಯೋಗಿಸ್ತೀವಿ ನಾವು? ಜನ್ಮ ಲಗ್ನ ಒಂದು ಗೊತ್ತಿದೆ ಅಷ್ಟೇ ನಮಗೆ. ಎಷ್ಟು ಲಗ್ನಗಳಿದೆ? ಸುಮಾರು 24 ಲಗ್ನಗಳಿದೆ. ಅದನ್ನು ಉಪಯೋಗಿಸೋಂಥ ವಿಧಾನ ಗೊತ್ತಿಲ್ಲ. ಯಾಕಂದರೆ ನಮ್ಮ ಕಾಲಕ್ರಮೇಣ ಎಲ್ಲ ಕ್ಷೀಣಿಸ್ತಾ ಬಂದಿದೆ. ಅದಕ್ಕೆ ಏನೇನೋ ಕಾರಣಗಳಿದೆ. ಮುಖ್ಯವಾಗಿ ಜೈಮಿನಿ ಏನು ಕೊಡುತ್ತೆ? ಪರಾಶರ ನಾವೆಲ್ಲ ಕಲ್ತಿದ್ದೀವಲ್ಲ, ಅದಕ್ಕಿಂತ ಭಾಳ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು ನಿಮಗೆ. ಅದು ಖಂಡಿತ ಅಲ್ಲ. ಪರಾಶರ ಶ್ಲೋಕ ರೂಪದಲ್ಲಿದೆ, ಶ್ಲೋಕ ವಿವರಣೆಯನ್ನು ಕೊಡುತ್ತೆ. ಜೈಮಿನಿ ಸೂತ್ರಗಳ ರೂಪದಲ್ಲಿದೆ. ಏನಿದು ಸೂತ್ರಗಳು? ಸೂತ್ರ ಅಂದರೆ ಫಾರ್ಮುಲಾ. ಫಾರ್ಮುಲಾಗಳು ಹೇಗಿದೆ ಅಂತ ಹೇಳಿದ್ರೆ, ಶ್ಲೋಕ ವಿವರಣೆಯನ್ನು ಕೊಟ್ಟರೆ ಸೂತ್ರಗಳು ಹೀಗೆ ಮಾಡಿದ್ರೆ ಈ ಕೆಲಸ ಸಿಗುತ್ತೆ. ಈಗ ನೋಡಿ, ಈಸಿ ಕೊಟ್ಟರೆ MC² ಅಂತ ಕೊಟ್ಟರು, ಏನದು? ಫಾರ್ಮುಲಾ. ಅದೇ ಥರ ಅವಿವೃಕ್ಷಾಣಿ ಪಶ್ಯಂತಿ ಅಂತ ಹೇಳಿದ್ರು. ಇದೊಂದು ಸೂತ್ರ ಅಷ್ಟೇ ಹೇಳ್ತಿರೋದು ನಾನು. ಏನು ಅರ್ಥ ಆಗುತ್ತೆ? ಸಾಕಷ್ಟು ಅರ್ಥ ಇದೆ. ಆ ಅರ್ಥವನ್ನು ಬಿಡಿಸಿ ಜೈಮಿನಿಯನ್ನು ಅರ್ಥ ಮಾಡಿಕೊಂಡ್ರೆ ಜ್ಯೋತಿಷ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೊಂದು, ಇದು ರಾಶಿ ದೃಷ್ಟಿ ಇದೆ. ಯಾಕೆಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ರಾಶಿ ಈ ಕಡೆ ಆ ಕಡೆ ಹೋಗಲ್ಲ. ಈಗ ಗ್ರಹಗಳು ರಾಶ್ಯಾಂತರಲ್ಲಿದ್ದಾಗ ದೃಷ್ಟಿ ಎಲ್ಲೋಗುತ್ತೆ ಗೊತ್ತಿಲ್ಲ. ಈಗ ಗ್ರಹ ನೀಚ ಆದಾಗ ಆ ದೃಷ್ಟಿ, ನೀಚನಾಗಿರುವಂಥ ಗ್ರಹಗಳ ದೃಷ್ಟಿ ಏನು ಕೆಲಸ ಮಾಡುತ್ತೆ ಗೊತ್ತಿಲ್ಲ. ಎಷ್ಟೋ ಇದೆ ಅನಾಮಲೀಸ್. ಆಮೇಲೆ ಆ ದುಸ್ಥಾನಗಳಿದ್ದಾಗ ಗ್ರಹಗಳು ಒಳ್ಳೆ ಫಲ ಕೊಡಲ್ಲ ಅಂತ ಹೇಳ್ತೀವಿ. ಆದರೆ ಧನುರ್ಲಗ್ನಕ್ಕೆ ಎಲ್ಲಿ ಉಚ್ಚನಾಗ್ತಾನೆ ಗುರು? ಅಷ್ಟಮದಲ್ಲಿ. ಅಲ್ಲೇ ಬಾಲಾವಸ್ಥೆಯಲ್ಲಿ ಇರ್ತಾನೆ, ಪರಮೋಚ್ಛ ಅಂತ ಹೇಳ್ತೀವಿ ಅಲ್ವಾ? ಯಾವ ಥರ ತಗೊಳ್ತೀರಾ? ಇದೆಲ್ಲ ವಿಷಯಗಳಿಗೂ ಜೈಮಿನಿಯಲ್ಲಿ ಉತ್ತರ ಇದೆ. ತುಲಾ ಲಗ್ನಕ್ಕೆ ಎಲ್ಲಿ ಉಚ್ಚನಾಗ್ತಾನೆ ಶುಕ್ರ? ಮೀನದಲ್ಲಿ. ಷಷ್ಠಂ ಭಾವ ಯಾವ ಥರ ತಗೊಳ್ತೀರ? ಯಾವ ಫಲ ಕೊಡ್ತೀರ? ಎಲ್ಲ ಅಧ್ಯಯನ ಮಾಡಿರೋರೆ ಅಲ್ವಾ? ಹೀಗೆ ಇಲ್ಲಿ ಲಗ್ನವೂ ಇದೆ, ಜೊತೆಗೆ ಬೇರೆ ಬೇರೆ ಅಂಶಗಳು ಇದೆ. ಕಾರಕಾಂಶ, ನೈಸರ್ಗಿಕ ಕಾರಕರ ಜೊತೆಗೆ ಇಲ್ಲಿ ಚರಕಾರಕರು ಕೊಟ್ಟರು. ಆತ್ಮಕಾರಕ ಯಾರು? ಎಲ್ಲರೂ ಗೊತ್ತಿದೆ. ಯಾರು ಆತ್ಮಕಾರಕ? ರವಿ. ಇಲ್ಲಿ ರವಿಯ ಜೊತೆಗೆ ಚರಕಾರಕಗಳನ್ನು ಕೊಟ್ಟರು. ಆತ್ಮವನ್ನು ನೋಡಿ ಚರಕಾರಕ ಕೊಟ್ಟಾಗ ನಮಗೆ ಆ ಆತ್ಮದ ಉದ್ದೇಶ ಗೊತ್ತಾಗುತ್ತೆ. ಈಗ ಲಗ್ನದಲ್ಲಿ ನಮ್ಮ ದೇಹ ಗೊತ್ತಾಗುತ್ತೆ, ಚಂದ್ರನಿಂದ ಮನಸ್ಸು ಗೊತ್ತಾಗುತ್ತೆ. ಆತ್ಮದ ಸ್ಥಿತಿ ಏನು? ಯಾವ ಆತ್ಮ ಎಷ್ಟು ಬಲ ತೊಗೊಂಡ್ಬಂದಿದೆ ಯಾರು ಗೊತ್ತು? ಅದನ್ನು ನೋಡ್ಕೊಳ್ಳುವಂಥದ್ದು ಜೈಮಿನಿ. 32 ದಶಗಳು ಕೊಟ್ಟಿದ್ದಾರೆ. ವಿಂಶೋತ್ತರಿ ಮಾತ್ರ ಅಲ್ಲ, 32 ದಶಗಳು ಕೊಟ್ಟಿದ್ದಾರೆ. ಇಲ್ಲಿ ಕಾರಕಾಂಶ ರಾಶಿ ಮತ್ತು 4 ಪಾಯಿಂಟ್ಸು ಭಾಳ ಮುಖ್ಯ. ಅದು ಹೇಳ್ಕೊಡ್ತೀನಿ, ಮುಂದೆ ಹೇಳ್ತೀನಿ. ತುಂಬ ಯೋಗ ಇಲ್ಲ, ಭಾಳ ಕಮ್ಮಿ ಯೋಗಗಳೇ ಇರೋದು. ಷೋಡಶ ವರ್ಗ ಇಲ್ಲ. ಅಲ್ಲಿ ಮುಖ್ಯವಾಗಿ 3 ವರ್ಗ ಕುಂಡಲಿಗಳು ಯೂಸ್ ಮಾಡ್ತಾರೆ ಅಷ್ಟೇ. ಯಾವುದು? D1, D9, D3 ಅಷ್ಟೇ. ಹೆಚ್ಚು ಕಮ್ಮಿ 90 ಭಾಗ D1 ಎಲ್ಲ ಮುಗಿದೋಗುತ್ತೆ. ಯೋಗಕಾರಕ ಆ ಸ್ಥಿತಿಗಳು ಭಾಳ, ಅಂದರೆ ಸೂತ್ರಗಳು ಇರೋದ್ರಿಂದ ನಿಮ್ಗೆ ಕನ್ಫ್ಯೂಷನ್ ಇಲ್ಲವೇ ಇಲ್ಲ. ಈಗ ನೋಡಿ, ಪರಾಶರದಲ್ಲಿ ಎಷ್ಟೊಂದು ಈ ಥರ ಬರುತ್ತೆ ನಿಮಗೆ. ಅಧ್ಯಯನ ಮಾಡಿರೋ ಗೊತ್ತಾಗತ್ತೆ ಅಲ್ವಾ? ನೋಡಿ, ಈಗ ಮೇಷ ಲಗ್ನಕ್ಕೆ ಅಷ್ಟಮದಲ್ಲಿ ಕುಜ ಕೂತ್ಕೊಂಡಾಗ ಸ್ವಕ್ಷೇತ್ರ ಯಾವ ಥರ ತಗೊಳ್ತೀರಿ? ಸ್ವಕ್ಷೇತ್ರ ಅಷ್ಟಮ ಸ್ಥಾನ. ಹೀಗೆ ಸಾಕಷ್ಟು ವಿಷಯಗಳು ಬರುತ್ತೆ. D1, D9, D3 ಎಲ್ಲ ಸಿಕ್ಬಿಡುತ್ತೆ ಹೆಚ್ಚು ಕಮ್ಮಿ.
ಆಮೇಲೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ತುಂಬ ಬೇಗ ಅವು ವ್ಯತ್ಯಾಸ ಬರೋಲ್ಲ, ಯಾಕಂದರೆ ಆತ್ಮಕಾರಕದಿಂದ ನೋಡೋದ್ರಿಂದ 4 ಪಾಯಿಂಟ್ ಇರುತ್ತೆ, ಪೈವೋಟಲ್ ಪಾಯಿಂಟ್ಸ್. ಹಾಗಾಗಿ ಲಗ್ನ 2 ಗಂಟೆಯಲ್ಲೂ ಕೂಡ ಈ ಲಗ್ನ ಸಂಧಿ ಬಂದುಬಿಟ್ರೆ ಭಾಳ ಕಷ್ಟ, ನೋಡಬೇಕು ಸಾಕಷ್ಟು ವಿಷಯ ಅವ್ರಿಗೆ ಏನಾಗಿದೆ ಅಂತ. ಅದು ಸಂದಿಗ್ಧ ಪರಿಸ್ಥಿತಿ ಹೇಳ್ತೀನಿ ನಾನು. ಎಲ್ಲಿ ಬರುತ್ತೆ ಗೊತ್ತಾ ಸಂದಿಗ್ಧ ಪರಿಸ್ಥಿತಿ? ಸಿಂಹ ಲಗ್ನ ಮತ್ತು ಕನ್ಯಾ ಲಗ್ನದಲ್ಲಿ ಹೆಚ್ಚು ಕಮ್ಮಿ ಏನಾಗುತ್ತೆ, ನಿಮಗೆ ಒಂದೇ ಕಾರಕತ್ವಗಳು ಸಿಕ್ಬಿಡುತ್ತೆ. ಕಷ್ಟ. ಲಗ್ನ ಡಿಫ್ರೆನ್ಸಿಯೇಷನ್ ಇಸ್ ವೆರಿ ಡಿಫಿಕಲ್ಟ್. ಯಾಕಂದರೆ 2 ಗಂಟೆಗಳಲ್ಲಿ ಅದು ಲಗ್ನಾಂತದಲ್ಲಿ ಬಂದುಬಿಟ್ಟಾಗ ಒಂದು ಸಲ ಲಗ್ನ ಫಿಕ್ಸ್ ಆದರೆ ನಿಮಗೆ ಭಾವಗಳು ಹಾಗೆ ತೊಗೊಳ್ತೀರಾ. ಸಪ್ತಮ ಭಾವ ಅಷ್ಟಮ ಆಗುತ್ತೆ, ಅಷ್ಟಮ ಷಷ್ಟಮ ಆಗುತ್ತೆ, ಏನು ಬೇಕಾದ್ರೂ ಆಗ್ಬೋದು. ಹಾಗೆ ಬರೀ ಲಗ್ನ ಒಂದೇ ಇಲ್ಲ, ಬೇರೆ ವಿಷಯಗಳು ತಗೊಳುತ್ತೆ. ಇದರಲ್ಲಿ ಇನ್ನೊಂದು ಯಾಕೆ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಜೈಮಿನಿ ಅಂತ ಹೇಳಿದ್ರೆ, ಅದರ ಹಿಂದೆ ಇರುವಂಥದ್ದು ಕಟಪಯಾದಿ ಸೂತ್ರಗಳು. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಇದರಲ್ಲಿ ಕಾದಿನವ ಟಾದಿನವ ಪಾದಿಪಂಚ ಮತ್ತು ಯಾದಾಷ್ಠ ಅಂತ ಇದು ಸೂತ್ರ. ಇದೇನಂತ ಹೇಳಿದ್ರೆ, ನಮ್ಮ ಕಾಗುಣಿತ ಏನಿದೆ, ಕನ್ನಡ ಆಗ್ಬೋದು ಸಂಸ್ಕೃತ ಆಗ್ಬೋದು ಎಲ್ಲ ಒಂದೇ, ಆಯಿತಾ? ಇದರಲ್ಲಿ ಏನಾಗುತ್ತೆ, ಒಂದೊಂದು ಅಕ್ಷರಗಳಿಗೆ ಒಂದು ನಂಬರ್ಸ್ ಕೊಟ್ಟಿದ್ದಾರೆ, ಅದು ಎನ್ಕೋಡಿಂಗ್ ಸಿಸ್ಟಮ್. ಆ ಎನ್ಕೋಡಿಂಗ್ ಸಿಸ್ಟಮ್ ಮೇಲೆ ಆ ನಂಬರ್ಸನ್ನು ಹಾಕಿದೆ. ಅದಕ್ಕೆ ಆ ಸೂತ್ರಗಳು ಅಷ್ಟು ಪವರ್ಫುಲ್. ಹೇಗೆ ಈ ಸೂತ್ರಗಳನ್ನ ಅರ್ಥ ಮಾಡ್ಕೊಂಬಿಟ್ಟಾಗ ಆ ಹಿಂದೆ ಇರೋ ನಂಬರ್ಸ್ ತೊಗೊಂಡು ಮಲ್ಟಿಪ್ಲೈ ಮಾಡಬೇಕು. ಮೊದಲು ಉಲ್ಟಾ ಮಾಡಬೇಕು, ಆಯಿತಾ? ಆಮೇಲೆ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಡಿವೈಡೆಡ್ ಬೈ 12. ಇದು ಮಾಡಿದಾಗ ಏನು ನಂಬರ್ ಸಿಗುತ್ತೋ ಅದು ಕಾರಕತ್ವಗಳು, ಅದು ನಂಬರ್ಸು. ಏನು, 1 ಆದರೆ ಸೂರ್ಯ, 2 ಆದರೆ ಚಂದ್ರ, ಈ ಥರ ಗ್ರಹಗಳ ಕಾರಕತ್ವ. ಆದರೆ 12 ಯಾಕೆ ಮಾಡಿದ್ವಿ? ರಾಶಿ ಕಾರಕತ್ವಗಳು. ಹೀಗೆ ಇದನ್ನು ಆದರೆ ಅಂದರೆ ಏನು, ಆ ಪದಗಳಿದೆ, ಆ ಪದಗಳ ಹಿಂದೆ ನಂಬರ್ಸ್ ಕೆಲಸ ಮಾಡ್ತಿದೆ. ಎಲ್ಲಿ ನಂಬರ್ಸ್ ಇರುತ್ತೋ ಅಲ್ಲಿ ಕ್ಯಾಲಿಬ್ರೇಷನ್ ಈಸಿ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್. ಬೆಳಗ್ಗೆ ಗುರುಗಳು ಏನೋ ಗೊತ್ತಿಲ್ಲ, ನಾನು ಇವತ್ತಿದ್ದು ಮಾತಾಡಿಲ್ಲ, ಬದ್ರಿನಾಥ್ ಸರ್ ಹೇಳ್ತಿದ್ರು ರಾಮ ಅಂತ, ಆಯಿತಾ? ರಾಮ ಯಾದಾಷ್ಟದಲ್ಲಿ ರಾ 2 ರಾ ಅಂದರೆ 2, ರಾ ಅಂದರೆ 2. ಮಾ ಅಂತ ಹೇಳಿದ್ರೆ ಮಾ ಪಂಚ, ಪಾ ಪಂಚದಲ್ಲಿ ಮಾಗೆ 5 ಮತ್ತು 2 ಎಷ್ಟಾಯಿತು? ಗುಣಿಸಿದಾಗ 10 ಆಯಿತು. ಗುಣಿಸಿದಾಗ ಅದು ಉಲ್ಟಾ ಮಾಡಬೇಕು, ಮೊದಲು 52 ಆಗುತ್ತೆ. ಈಗೇನಾಯಿತು ಅಲ್ಲಿ? ಈ ಅಂದರೆ ಒಂದು ವಿಷಯ ತಿಳ್ಕೊಬೇಕು ನೀವು. ಇದರಲ್ಲಿ ಕಟಪಾದಿ ಸೂತ್ರದಲ್ಲಿ ಸೂತ್ರಗಳು ಒಂದೇ, ಆದರೆ ಹಿಂದೆ ಇರೋ ಅಪ್ಲಿಕೇಶನ್ ಅಂದರೆ ಮ್ಯಾಥಮೆಟಿಕ್ಸು ಯಾವ ವಿಷಯ ಇದೆ ಅದಕ್ಕೆ ಬದಲಾಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕರ್ನಾಟಕ ಸಂಗೀತದಲ್ಲಿ ಎಷ್ಟು ಮೇಳಕರ್ತ ರಾಗ ಇದೆ? 72. ಈ 72 ನಂಬರ್ ಬರಬೇಕಂದ್ರೂ ಒಂದೊಂದು ರಾಗಕ್ಕೂ ಈ ಕಟಪಾದಿ ಸೂತ್ರಗಳಿದೆ. ಅದು ಹೆಮ್ಮೆಯಿಂದ ಹೇಳ್ಕೊಬೋದು. ಅದನ್ನು ಯಾರೂ ಮಾಡಿಲ್ಲ, ಕನ್ನಡದವರೇ ಮಾಡಿರೋದು. ಅದಕ್ಕೆ ಕರ್ನಾಟಕ ಸಂಗೀತ ಅಂತ ಹೇಳ್ತೀವಿ ನಾವೆಲ್ಲ. ಕರ್ನಾಟಕ ಸಂಗೀತ ಅಂದರೆ ತಮಿಳುನಾಡು, ಬೇರೆ ಕಡೆ ನೋಡ್ತೀವಿ. ಕನ್ನಡದವರೇ ಮಾಡಿರೋದು ಕಟಪಾದಿ ಸೂತ್ರಗಳು. ಮತ್ತು 72 ಮೇಳಕರ್ತ ರಾಗಗಳನ್ನು, ನಟಭೈರವಿ ಇದೆಲ್ಲ ಇದೆಯಲ್ಲ, ಶಂಕರಾಭರಣ ಇದೆಲ್ಲ ಮೊದಲು ಬರ್ತಿರೋದು. ಇದು ನಂಬರ್ ಬರಬೇಕಾದ್ರೆ ಈ ನಂಬರ್ ಇಲ್ಲಿಗೆ ಬರಬೇಕು. 12 ಚಕ್ರಗಳು ಮುಟ್ಟಿದ್ದಾರೆ. ಆ ಚಕ್ರಗಳಿಗೆ ಬರೋದಕ್ಕೆ ಇದು ಸೂತ್ರ, ಅದಕ್ಕೆ ಬದಲಾಗಲ್ಲ. ಈ ಸೂತ್ರಗಳು ಯಾವಾಗಿರುತ್ತೋ ರೈಲ್ವೆ ಟ್ರ್ಯಾಕ್ ಹಾಕ್ದಂಗೆ ನಿಮಗೆ ಎಲ್ಲಿ ಶುರು ಆಗುತ್ತೋ ಅಲ್ಲಿ ಎಂಡ್ ಆಗಬೇಕು ಅಷ್ಟೇ. ಇದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಅಂದರೆ ಏನು, ಶಾಸ್ತ್ರಗಳ ಅಧ್ಯಯನ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಫೌಂಡೇಶನ್ ಚೆನ್ನಾಗಾಗುತ್ತೆ. ಅದಕ್ಕೆ ಪರಾಶರ ಹೊರಶಾಸ್ತ್ರ ಓದಿದ್ರೂ ಕೂಡ ಸಾಕಷ್ಟು ಸಿಗುತ್ತೆ ನಿಮಗೆ. ಅದ್ರ ಪೂರಕವಾಗಿ ಇವತ್ತೆಲ್ಲ ಬುಕ್ಸ್ ಬಂದಿದೆ. ಅದು ನಮ್ಮ ಗುರುಗಳೇ ಬರೆದಿರುವಂಥ ಪುಸ್ತಕ. ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಈಗ ಸಪ್ತಾಹ ಮಾಡೋಣ ಅಂತ ಒಂದು ನಿಶ್ಚಯ ಆಗಿದೆ ಜೈಮಿನಿ, ಯಾಕಂದರೆ ಭಾಳ ಚಿಕ್ಕದಾಗಿರುತ್ತೆ, ಇದು ಆಗೋಲ್ಲ. ಇದರಲ್ಲಿ 4 ಅಂಶಗಳಲ್ಲಿ ನಾವು ಜಾತಕವನ್ನು ನೋಡ್ಬೋದು. ಒಂದು ಚರಕಾರಕರು, ಇನ್ನೊಂದು ಕಾರಕಾಂಶ ರಾಶಿ, ಆರೂಢ ಮತ್ತು ಉಪಪಾದ ಲಗ್ನ. ಈ 4 ಪಾಯಿಂಟ್ ಸಿಗುತ್ತೆ. ಬರೀ ಲಗ್ನ ಸಿಗೋಲ್ಲ, ಲಗ್ನಗಳಲ್ಲೂ ಕೂಡ ಬೇರೆ ಬೇರೆ ಲಗ್ನಗಳು ಸಿಗುತ್ತೆ. ವರ್ಣದ ಲಗ್ನ ಪ್ರೊಫೆಷನ್ ಹೇಳುತ್ತೆ, ಹೊರ ಲಗ್ನ ಧನ ಹೇಳುತ್ತೆ, ಉಪಪಾದ ಲಗ್ನ ಮದುವೆ ಜೀವನ ಹೇಳುತ್ತೆ. ಈ ಥರ ಲಗ್ನಗಳು ಬದಲಾದಾಗ ಸಾಕಷ್ಟು ಸಿಗುತ್ತೆ ನಿಮ್ಗೆ. ಘಟಿಕಾ ಲಗ್ನ ಯಾವಾಗ ಏನಾಗುತ್ತೆ ಹೇಳ್ಬೋದು. ದಶೆಗಳು ಕೂಡ ಇದರಲ್ಲಿ ರಾಶಿ ದಶೆಗಳು. ಆಮೇಲೆ 12 ವರ್ಷ ಮ್ಯಾಕ್ಸಿಮಮ್, ಅದು ಫಿಕ್ಸ್ಡ್ ಇರಲ್ಲ. ಎಲ್ಲಿ ಪರಾಶರದಲ್ಲಿ ಫಿಕ್ಸ್ಡ್ ದಶ, ವಿಂಶೋತ್ತರದ ದಶ ಎಷ್ಟಿದೆ? 120 ವರ್ಷ. ಇದರಲ್ಲಿ 1 ವರ್ಷದಿಂದ 12 ವರ್ಷವರೆಗೂ ಯಾವ್ದು ಬೇಕಾದ್ರೂ ಆಗ್ಬೋದು. ಅಂದರೆ ಎಲ್ಲರೂ ಬೇರೆ ಬೇರೆಯೇ.
ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಆ ಭಗವಂತ ಸೃಷ್ಟಿ ಮಾಡಿರುವಂಥ ಒಂದು ವಿಧಾನ ಇದೆಯಲ್ಲ, ಎಲ್ಲ ಬೇರೆಯೇ. ನಾವು ಒಂದು ಸಿಸ್ಟಮನ್ನು ಇಟ್ಕೊಳ್ಳೋಲ್ಲ, ಎಲ್ಲ ಕಟಕ ಲಗ್ನದವರು ಹೀಗೆ ಇರ್ತಾರೆ ಅಂತ ಹೇಳಿದ್ರೆ ನಮ್ಮಿಂಥ ಮೂರ್ಖರಿನ್ನ ಯಾರಿಲ್ಲ. ಅದು ಎಷ್ಟೋ ಇದೆ, ಎಷ್ಟು ಕೋಟಿ ಕೋಟಿ ಜನ್ಮ ಅಲ್ವಾ. ಹೀಗೆ ಆ ಮಾಯೆಯನ್ನು ಭೇದಿಸೋದಕ್ಕೆ ಋಷಿಮುನಿಗಳು ಸಾಕಷ್ಟು ಕೊಟ್ಟಿದ್ದಾರೆ ನಮಗೆ. 4 ಅಂಧರು ಆನೆಯನ್ನು ಮುಟ್ಬಿಟ್ಟು ಹೇಳಿದ್ರಂತೆ, ಇಷ್ಟೇ ಅಂತ ಜ್ಯೋತಿಷ ಅಂತ. ಹಾಗೆ ನಾವೆಲ್ಲ ಜ್ಯೋತಿಷಗಳು ಒಂದು ಸಿಸ್ಟಮ್ ನೋಡಿಬಿಟ್ಟು ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳ್ತೀವಿ. ಖಂಡಿತ ಅಲ್ಲ. ಅಧ್ಯಯನ ಮಾಡಿದಷ್ಟು ಇದೆ, ಅಷ್ಟೇ. ಒಂದು ಜೀವನ ಖಂಡಿತ ಸಾಲೋದಿಲ್ಲ. ನಾವೆಲ್ಲ ಸೇರಿರೋದು ಇದೇ ಕಾರಣಕ್ಕೆ. ಹೋದ ಜನ್ಮದಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ಬಿಟ್ಟು ಹೋಗಿರುತ್ತೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಹೀಗೆ ನಿರಂತರ ಗುರುಗಳ ಆಶೀರ್ವಾದ ಇದ್ದರೆ ಮುಂದೆ ಹೋಗುತ್ತೆ. 8 ಕಾರಕಗಳು ಹೇಳಿಬಿಟ್ಟು ನಾನಿನ್ನು ಮುಗಿಸ್ಬಿಡ್ತೀನಿ. ಆತ್ಮಕಾರಕ ಬಹಳ ಮುಖ್ಯವಾದಂಥ ಗ್ರಹ. ಆತ್ಮಕಾರಕ ಪೂರ್ವಜನ್ಮದ ಸಂಸ್ಕಾರಗಳನ್ನು ಹೇಳ್ತಾನೆ. ಅಮಾತ್ಯಕಾರಕ ನಮಗೆ ಸವಲತ್ತುಗಳನ್ನು ಕೊಡೋನು. ಈ ಇಹಲೋಕದಲ್ಲಿ ಬರುವಂಥ ಎಲ್ಲ ಥರ ಅಷ್ಟಲಕ್ಷ್ಮಿಯನ್ನು ಹೇಳ್ತೀವಿ, ಅದನ್ನು ಕೊಡುವಂಥವನು. ಭಾತೃಕಾರಕ ಸಪೋರ್ಟ್. ಮಾತೃಕಾರಕ ನಮಗೆ ಯಾವ ರೀತಿ ಸುಖ ಈ ಜೀವನದಲ್ಲಿ ಅನುಭವಿಸ್ತೀವಿ ಅದು. ಪುತ್ರಕಾರಕ ಯೋಗಗಳು ಕೊಡ್ತಾನೆ. ಬರೀ ಪುತ್ರ ಅಂದರೆ ಪುತ್ರ ಮಾತ್ರ ಅಂತಲ್ಲ, ಅದು ಪೂರ್ವ ಸಂಸ್ಕಾರನೂ ತೋರಿಸ್ತಿರೋದ್ರಿಂದ ನಮ್ಮ ಏನು ಬುದ್ಧಿ ಇದೆ ಅದ್ರ ಪ್ರಕಾರ ಏನು ಮಾಡ್ಬೋದು ಅದನ್ನು ತೋರಿಸುವಂಥದ್ದು. ಜ್ಞಾತಿಕಾರಕ ನಮ್ಮ ಅಬ್ಸ್ಟಕಲ್ಸ್, ಜೀವನದಲ್ಲಿ ಎಷ್ಟು ತೊಂದರೆಗಳು ಬರುತ್ತೆ, ಯಾರಿಂದ ಬರುತ್ತೆ, ಹೇಗೆ ಬರುತ್ತೆ. ಅದು ಧಾರಾಕಾರಕ ಕೊನೆಯದು, ಅದು ಭಾಳ ಮುಖ್ಯವಾದಂಥ ಧಾರಾಕಾರಕ. ಅದು ಲೈಫ್ ಪಾರ್ಟ್ನರ್, ಸಪೋರ್ಟ್. ಜೀವನದಲ್ಲಿ ಆಧಾರ ಸ್ತಂಭ ಬೇಕಲ್ವ, ಅದು ಲೈಫ್ ಪಾರ್ಟ್ನರೇ. ಗುರು ಹೇಳ್ತಿರ್ತಾರೆ, ಒಂದು ವೈಫ್ ಈಸ್ ನೈಸ್ ಅಂತ. ಅದು ಹೀಗೂ ಆಗುತ್ತೋ ಹಾಗೂ ಆಗುತ್ತೆ, ಆಯಿತಾ. ಸೊ ಹಾಗೆ ಏಕಮುಖಿ ಅಲ್ಲ, ಅದು ಪಾರ್ಟ್ನರನ್ನು ತೊಗೋಬೋದು, ಆಯಿತು. ಯಾವಾಗ ಮದುವೆ ಆಗಿರುವಂಥ ಸಂಗಾತಿ ನಮ್ಮ ಜೀವನಕ್ಕೆ ಆಯಿತಾ ಪೂರಕವಾಗಿರ್ತಾರೋ ಸಾಧನೆ ಚೆನ್ನಾಗಾಗುತ್ತೆ. ಅದಕ್ಕೆ ಗೃಹಸ್ಥಾಶ್ರಮನೇ ಬೇರೆ ಆಶ್ರಮಗಳಿಗೆ ಪೂರಕವಾಗಿರುವಂಥದ್ದು. ಯಾವಾಗ ಗೃಹಸ್ಥಾಶ್ರಮ ಚೆನ್ನಾಗಿರುತ್ತೋ ಬೇರೆ ಆಶ್ರಮಗಳು ಚೆನ್ನಾಗಿರುತ್ತೆ. ಈಗಿನ ಪರಿಸ್ಥಿತಿಲಿ ನಮ್ಮ ಈ ಗೃಹಸ್ಥಾಶ್ರಮನೇ ನಾವು ನೋಡ್ಕೊಳಕ್ಕಾಗ್ತಾ ಇಲ್ಲ, ಮದುವೆನೇ ಆಗ್ತಾಯಿಲ್ಲ, ಸಾಕಷ್ಟು ವಿಷಯಗಳು ಅದೇ ಅದಕ್ಕೆ ಹೇಳ್ತಿರೋ ಸಂಸ್ಕಾರಗಳು ಭಾಳ ಮುಖ್ಯ ಅಂತ. ಹೀಗೆ ಜೈಮಿನಿ ಭಾಳ ದೊಡ್ಡ ಸಬ್ಜೆಕ್ಟು, ಆಯಿತಾ. ನಾನು ಇಲ್ಲಿಗೆ ಮುಗಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.